ನಮಸ್ಕಾರ ಫ್ರೆಂಡ್ಸ್, ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ವ್ಯಕ್ತಿ ಜೊತೆ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇದ್ವಿ. ಅದೇನು ಸರಿ ನನಗೂ ಇದೆ. ಆ್ಯಕ್ಚುಲಿ ನಮ್ಮ ನೇತ್ರಮ್ನವರು ಅನ್ನಪೂರ್ಣ ಮಾತಾಡ್ತಾ ನಡೆಸ್ತಾ ಇರುವಂಥ ನಮ್ಮ ನೇತ್ರಮ್ಮ ಅವ್ರದ್ದು ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ ಸಲುವಾಗಿ ಅವರ ಅನ್ನದಾನ ಇಟ್ಕೊಂಡಿದ್ರು. ಮತ್ತು ಅಂಗವಿಕಲರಿಗೆ ಬೇಕಾದ ಸಾಮಗ್ರಿಗಳನ್ನ ವಿತರಣೆ ಮಾಡೋದು ಎಲ್ಲ ಒಂದು ಫಂಕ್ಷನ್ ಇಟ್ಕೊಂಡಿದ್ರು. ಸಾರಿ, ನಾನು ಲೇಟಾಗಿ ಬಂದು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇರೋ ಟೈಮಲ್ಲಿ ಏನು ಕವರ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾ ಇದ್ದೀನಿ. ನೇತ್ರಮ್ಮ ಅವ್ರ ಜೊತೆ ನಾವು ಮಾತಾಡೋಣ. ಮತ್ತು ಅವ್ರು ನಮ್ಮ ಟೀಮ್ ಟ್ರಸ್ಟ್ನ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರೆಲ್ಲರೂ ಕೂಡ ನಮ್ಮ ಟ್ರಸ್ಟ್ ಬಗ್ಗೆ ಆಗಲಿ ನೇತ್ರಮ್ಮನ ಬಗ್ಗೆ ಆಗಲಿ ಏನು ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ. ಇವಾಗ ನಾವು ಮಾತಾಡ್ತೀವಿ. ಇವತ್ತು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು, ಅವ್ರು ಇಡೀ ದಿನ ಹೇಗೆ ಟೈಮ್ನ ಸ್ಪೆಂಡ್ ಮಾಡಿದ್ರು ಎಲ್ಲವನ್ನು ಕೂಡ ನನ್ನ ನೇತ್ರಮ್ಮನ ಬಾಯಿಂದಾನೇ ಕೇಳಿಸ್ತೀನಿ. ನಮಸ್ಕಾರ ನೇತ್ರಮ್ಮ. ನಮಸ್ತೆ ಸುಮಿತ್ರಾ. ಮೊದಲನೇದಾಗಿ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಾರಿ ಲೇಟ್ ಆಗಿ ಬಂದೆ. ಇರ್ಲಿ, ಪರವಾಗಿಲ್ಲ. ಯಾಕಂದ್ರೆ ಎಲ್ಲಾ ಟೈಮುನು ನೀವು ನೋಡ್ಲೇಬೇಕು, ನಿಮ್ದು ಪರ್ಸನಲ್ ವರ್ಕು ಮಾಡ್ಬೇಕು. ಎಲ್ರಿಗೂ ಅದೇ ಹೇಳದ್ ನಾನು. ಜಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದು ಮುಖ್ಯ ನಮ್ಗೆ. ನೀವು ಬಂದಿದ್ದೆ ನನಗೆ ಸಂತೋಷ, ಎಷ್ಟೊತ್ತಿಗಾದ್ರೂ ಬಂದು. ಬಟ್ ಕಾರ್ಯಕ್ರಮ ಎಲ್ಲ ಮುಗ್ದೋಗಿತ್ತು. ಇವತ್ತು ನಮ್ಮ ಏನು ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ವತಿಯಿಂದ ಸಿದ್ಧಾರ್ಥ ನಗರ, ಜಾಲಹಳ್ಳಿ ವೆಸ್ಟ್, ಬ್ಯಾಂಗ್ಳೂರ್ ಇಲ್ಲಿ ಬಂದು ನಮ್ಮ ಸದಸ್ಯರಾದ ಭುವನೇಶ್ವರಿ ಮತ್ತೆ ಬಾಬಣ್ಣ ಅಂತ ಅನ್ನೋರ ಮುಂದಾಳತ್ವದಲ್ಲಿ ನಮ್ಮ ಯಾರದು ಲಲಿತಮ್ಮ, ಸುಜಾತ ಮತ್ತೆ ಇವರು ಭಾರತಿ, ಆಮೇಲೆ ನಮ್ಮ ಆಮೇಲೆ ಸುಕನ್ಯಾ, ಕವಿತಾ ಎಲ್ಲರೂ ಸೇರಿ ಹಾಗೆ ಇಲ್ಲಿ ಕಾರ್ಯಕ್ರಮ ನಡೀತು. ಈ 60 ವರ್ಷ ಮೇಲೆ ವಯೋವೃದ್ಧರು ಮತ್ತೆ ವಿಕಲಚೇತನರು ಇವರಿಗೆಲ್ಲ ಸಲಕರಣೆಗಳನ್ನ ವಿತರಣೆ ಮಾಡಿದು. ಹಾಗೂ ಅನ್ನದಾನ ಕಾರ್ಯಕ್ರಮ ನಡೀತು. ಬಟ್ ನನಗೆ ಭಗವಂತ ಹಣ ಸಂಪಾದನೆ ಮಾಡೋ ದಾರಿ ತೋರಿಸಿಲ್ಲ, ಸ್ನೇಹಿತರನ್ನ ಸಂಪಾದನೆ ಮಾಡೋ ದಾರಿ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾನೆ. ಹಾಗೆ ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ಪ್ರಾಣ ಸ್ನೇಹಿತರಂತ ಹೇಳ್ಬೋದು. ನನ್ಗೆಲ್ಲದಕ್ಕಿಂತ ಸ್ನೇಹಿತರಿಗೆ ತುಂಬಾ ಬೆಲೆ ಕೊಡ್ತೀನಿ ನಾನು. ನನ್ಗೆ ಅದೇ ಜೀವನದಲ್ಲಿ ಮುಖ್ಯ. ಇನ್ ಮುಂದೆ ಕೂಡ ನನ್ನ ಏನು ಸಾಮಾಜಿಕ ಕಾರ್ಯಗಳಿದೆ ಅದು ನನ್ನ ಜೀವನ ಪೂರ್ತಿ ಅದಕ್ಕೆ ಮೀಸಲಾಗಿಟ್ಟಿರ್ಬೇಕಂತ ನನ್ನ ಆಸೆ ಇದೆ. ಜೊತೆಗೆ ಪ್ರಾಣ ಸ್ನೇಹಿತೆ ಅಂತ ಅವ್ರು ಹೇಳ್ತಾ ಇರ್ತಾರಲ್ಲ, ಇವರಂತೂ ತುಂಬಾ ಆತ್ಮೀಯರು. ಅವ್ರು ಏನ್ ಹೇಳ್ತಾರೆ ನೇತ್ರಮ್ಮವ್ರ ಬಗ್ಗೆ ಅಂತ ಕೇಳೋಣ. ಇಲ್ಲ, ನೇತ್ರಮ್ನ ಹೇಳೋಷ್ಟು ನಾವೇನ್ ದೊಡ್ಡವರಲ್ಲ, ಅವರಷ್ಟು ನಾವು ಇನ್ನ ಏನು ಸಾಧನೆಗಳು ಮಾಡಿಲ್ಲ. ಬಟ್ ಇವತ್ತಿನ ದಿನ ಅವ್ರು ಮಾಡ್ಲಿಕ್ಕೆ ನಮ್ಮ ಸಹಕಾರದೊಂದಿಗೆ ಮಾಡ್ತಾರಲ್ಲ, ಅದೇ ನಮ್ ಸೌಭಾಗ್ಯ ಅನ್ಕೊಳ್ತೀವಿ. ಇದೇ ರೀತಿ ಇನ್ನು ಹೆಚ್ಚೆಚ್ಚು ಚಟುವಟಿಕೆಗಳು ಮಾಡ್ಲಿ, ಇಲ್ಲೆಲ್ಲ ಮಾಡ್ಲಿಕ್ಕೆ ಭುವನೇಶ್ವರಿ ಅನ್ನೋರ್ ಮುಖಾಂತರ ನಮ್ಗೆ ತುಂಬಾ ಒಳ್ಳೆ ಇದಾಯ್ತು. ಸೊ ಹಾಗಾಗಿ ಅವ್ರಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಹೇಳ್ತೀನಿ. ನನ್ನ ಎಲ್ಲ ಮಾತಾ ಅನ್ನಪೂರ್ಣೇಶ್ವರಿ ಟ್ರಸ್ಟ್ನ ಸಹೋದರಿಯರಿದಾರಲ್ಲ, ಅದೆಲ್ಲ ಒಂದು ಅದ್ಭುತ, ಹೇಳಲಿಕ್ಕೆ ಆಗಲ್ಲ, ಪದಗಳೇ ಇಲ್ಲದ, ವರ್ಣನೆ ಇಲ್ಲದ ಸ್ನೇಹಿತರು ಅವರೆಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ನಮ್ಮ ಈ ವಿಶೇಷ ಟೀಮ್ನಿಂದ ನೇತ್ರಮ್ಮವ್ರವ್ರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ಡೇ. ನಿಮ್ಮ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿತಾ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ. ಅಲ್ಲ, ಖಂಡಿತ ಅದು ನೀವು ಹೇಗೆ ನನ್ಗೆ ಸಹಕಾರ ಕೊಡ್ತಾ ಇದೀರ ಅದು ನಿಮ್ಗೆ ಗೊತ್ತಿಲ್ಲ. ಯಾಕೆ ನಿಮ್ಮೊಂದೊಂದು ಪ್ರೋತ್ಸಾಹದ ಕೆಲ್ಸಗಳಿದೆಯಲ್ಲ, ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಮನೆ ಕೆಲಸ ಎಲ್ಲ ಬಿಟ್ಟು, ಪ್ರತಿಯೊಂದ್ ಮನೆಯಲ್ಲೂ ಸಮಸ್ಯೆಗಳು ಕೆಲಸ ಅನ್ನೋದು ಇದ್ದೇ ಇರುತ್ತೆ ನೋಡಿ. ಇವತ್ತು ಮೇಡೇ ಫಸ್ಟ್ ಅವ್ರವ್ರಿಗೆ ಪರ್ಸನಲ್ ಫ್ಯಾಮಿಲಿ ಅಂತ ಇರುತ್ತೆ, ಎಲ್ಲೋ ಹೋಗೋದಿರ್ಬೋದು, ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ನನ್ನ ಕಾರ್ಯಕ್ರಮಕ್ಕೆ ಕೊಡ್ತೀರಲ್ಲ, ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಇನ್ ಮುಂದೆ ಕೂಡ ನಿಮ್ ಸಹಕಾರ ಕೂಡ ನನ್ಗೆ ಹೀಗೆ ಇರ್ಬೇಕು. ಖಂಡಿತ ಎಲ್ರು ಸೇರಿ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದೇ ರೀತಿ ಇರೋಣ ಅಂತ ಬಯಸ್ತೀನಿ. ನೋಡಿ, ಇವಾಗ ನಾವಿಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಇವ್ರು ಮೇಯ್ನು. ನಮ್ಗೆ ಇಲ್ಲಿ ಬಂದು ನಮ್ಮ ಏರಿಯಾದಲ್ಲಿ ನೀವೊಂದು ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳ್ಕೊಂಡ್ರು. ಹಂಗಾಗಿ ಇವರು ಮತ್ತೆ ಇವರ ಸೋದರ ಮಾವ ಬಾಬಣ್ಣ ಅಂತ ಹೇಳ್ಬಿಟ್ಟು ಇವ್ರ ಮುಂದಾಳತ್ವದಲ್ಲಿ ನಾವು ಕೆಲಸ ಮಾಡಿದ್ದು. ಇವತ್ತಿನ ಕಾರ್ಯಕ್ರಮ ಏನ್ ಅನ್ನಿಸ್ತು ಅಂತ ಇವ್ರ ಹತ್ರನೂ ಸ್ವಲ್ಪ ಕೇಳೋಣ. ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ಇನ್ನೊಂದು, ನಮ್ಮ ಏರಿಯಾದಲ್ಲಿ ತುಂಬಾ ಜನ ಬಂದು ಅದು ವೀಲ್ ಚೇರು ಅದು ಇದು ಅದೆಲ್ಲ ಬೇಕಾಗಿತ್ತು. ಮೇಡಮ್ ಅವ್ರನ್ನ ಕೇಳ್ದೆ, ಮೇಡಮ್ ನಮ್ಮ ಏರಿಯಾಗೆ ಬಂದು ಸ್ವಲ್ಪ ಇಂಥವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಬಂದ್ರು ಆರಾಮಾಗಿ ಎಲ್ಲ ಕೊಟ್ರು. ಎಲ್ರಿಗೂ ಎಲ್ರೂ ಸಂತೋಷ ಪಟ್ರು. ಮತ್ತೆ ಅನ್ನದಾನನೂ ಮಾಡಿದ್ವಿ. ಇನ್ನು ಹೆಚ್ಚೆಚ್ಚಿಗೆ ಮಾಡ್ಬೇಕು ಅಂತ ಇದೆ, ಮಾಡ್ತೀವಿ. ನಿನ್ನ ಆಸೆ ಎಷ್ಟೊಂದಿದೆ, ಅದು ಹೇಳ್ಕೊಬೇಕಲ್ವಮ್ಮ?
ಓಕೆ, ಥ್ಯಾಂಕ್ ಯು ಸುಮಿತ್ರಾ ಅವರೇ, ನೀವು ಬಂದಿದ್ದಂತೂ ತುಂಬಾ ಸಂತೋಷ ಆಯ್ತು ನನ್ಗೆ. ನಮ್ಮೆಲ್ಲರ ಜೊತೆ ನೀವಿರೋದೇ ನಮ್ಗೊಂದು ಅದ್ಭುತ. ಈಗ ಹೆಸರೇನಮ್ಮ ಅವ್ರದ್ದು? ಅರುಣ ಅರುಳ್ ಅಂತ ಅನ್ನೋರು, ಅವ್ರು ಬರ್ಲಿಕ್ಕಾಗಲ್ಲ, ಅವ್ರ ಮಗನ್ನ ಕಳ್ಸಿದ್ದಾರೆ. ಅವ್ರಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ವತಿಯಿಂದ ಒಂದು ಸಲಕರಣೆನ ಕಮೋಡ್ ಅದು ಇಶ್ಯೂ ಮಾಡ್ತಾ ಇದ್ದೀವಿ. ಹೀಗೆ ನೇತ್ರಮ್ನವರು ಇದು ಒಂದು ನಾನು ಎಕ್ಸಾಂಪಲ್ ಒಂದೋ ಎರಡೋ ಕಾರ್ಯಕ್ರಮಗಳನ್ನ ಅಷ್ಟೇ ನಾನು ನೋಡಿರೋದು. ಇಂಥ 10 ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ವೃದ್ಧಾಶ್ರಮನೂ ಕೂಡ ಕಟ್ತಾ ಇದ್ದಾರೆ. ಅದ್ರ ಕಾರ್ಯ ನಿರ್ಮಾಣಕಾರಿ ಎಲ್ಲಿವರೆಗೂ ಬಂದಿದೆ? ಹೌದು, ಈಗ ಮೋಲ್ಡ್ ಆಗ್ಬೇಕಾಗಿದೆ. ಯಾಕೆಂದ್ರೆ ಅದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಆಗೋದ್ರಿಂದ ಕೆಲಸ ಸ್ವಲ್ಪ ನಿಧಾನಗತಿಲಿ ನಡೀತಾ ಇದೆ. ಆದಷ್ಟು ಬೇಗ ದೇವರು ಆಶೀರ್ವಾದ ಮಾಡಲಿ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿ. ಮತ್ತೊಮ್ಮೆ ನಾವು ಅಲ್ಲೋಗಿ ವಿಡಿಯೋ ಮಾಡೋಂಥ ಟೈಮ್ ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಸಹಕಾರ ನೀಡೋಣ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಟ್ರಸ್ಟ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಫೈನಾನ್ಷಿಯಲಿ ಅಂದರೆ ಗೊತ್ತೇ ಇದೆ. ಇವಾಗ ಒಂದು ಪ್ರಾಜೆಕ್ಟ್ ಮಾಡೋದು ಅಂದರೆ ನಾಟ್ ಸೋ ಈಸಿ. ಇಂಟ್ರೆಸ್ಟ್ ಇರೋರು ಖಂಡಿತ ಹೆಲ್ಪ್ ಮಾಡ್ಬೋದು. ನಾನು ನೇತಮ್ನವ್ರ ನಂಬರ್ನ ನಿಮ್ಮ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀನಿ. ಥ್ಯಾಂಕ್ ಯು ಸುಮಿತ್ರಾ. ಥ್ಯಾಂಕ್ ಯು ನೇತ್ರಮ್ಮ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹೇಳಿ ಭುವನೇಶ್ವರಿ ಮೇಡಮ್. ನಮ್ದು ಆಶ್ರಮ ಅಲ್ಲಿ ಗೌರಿ ಬಿದ್ನೂರಲ್ಲಿ ನಡೀತಾ ಇದೆ. ಅದು ಫುಲ್ ಆದ್ಮೇಲೆ ಕಟ್ತಾ ಇದ್ದೀವಿ. ಮೋಲ್ಡ್ ತನಕ ಬಂದಿದೆ. ಎಲ್ಲ ಆದ್ಮೇಲೆ ಎಷ್ಟು ಜನ ನಮ್ಮ ಕಡೆ ನಿಮ್ಗೆ ಇಷ್ಟ ಬರೋರು, ಹಂಗಾರೆ ಯಾರು ಇಲ್ಲದೆ ಇರೋರು, ಮತ್ತೆ ಏನೇ ಪ್ರಾಬ್ಲಮ್ ಇರುತ್ತೆ, ನಮ್ಗೆ ಯಾರು ಒಂಟಿಯಾಗಿದ್ದೀವಿ ಅಂತ ಫೀಲ್ ಮಾಡೋದು ಅದೆಲ್ಲ ಬೇಡ. ನಮ್ದು ಫೋನ್ ನಂಬರ್ ಇದೆ. ಯಾವಾಗ 24 hours ನಮ್ಗೆ ಫೋನ್ ಮಾಡ್ಬೋದು. ನಾವು ಬಂದು ಅವ್ರನ್ನ ಕರ್ಕೊಂಡೋಗಿ ನಮ್ಮ ಹತ್ರ ಇಟ್ಕೊಂಡು ಅವ್ರಿಗೇನು ಊಟ, ಅವ್ರ ಬಟ್ಟೆ ಏನಿದೆ, ಅವ್ರಿಗೆ ಏನಮ್ಮ ವಸತಿ ಎಲ್ಲ ನಾವು ಮಾಡ್ತೀವಿ, ಎಲ್ಲ ಕೊಡ್ತೀವಿ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನಮಗೆ ನಾವು ಹೆಣ್ಮಕ್ಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದು. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಸಪೋರ್ಟ್ ಮಾಡಲ್ಲ ನಮ್ಗೆ. ಎಲ್ಲರೂ ನಂಬಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮೇಡಮ್ಮು. ಇದುವರೆಗೂ ನಾವು ಸಪೋರ್ಟ್ ಮಾಡಿದೀವಿ. ನಿಮ್ ಸಪೋರ್ಟು ಬೇಕಾಗಿದೆ. ತುಂಬಾ ಧನ್ಯವಾದಗಳು. ಹೆಚ್ಚು ಜನಕ್ಕೆ ನಿರಾಶ್ರಿತರಿಗೆ ಆಶ್ರಯ ಕೊಡುವಂತ ಭಾಗ್ಯ ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಕೂಡ ಇನ್ನೂ ಹೆಚ್ಚು ಜನಗಳಿಗೆ ಆಶ್ರಯ ಕೊಡುವಂತ ಕೆಲಸಗಳು ನಡೆಯುತ್ತೆ. ಈಗಾಗಲೇ RT ನಗರಲ್ಲಿ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ. RR ನಗರ, ರಾಜರಾಜೇಶ್ವರಿ ನಗರದಲ್ಲಿ. ಅಲ್ಲೂ ಕೂಡ 10 ಜನ ಇರ್ಬೋದಾ? 25 ಜನ ಇದ್ದಾರೆ. 25 ಜನಕ್ಕೆ ಅಮ್ಮ ಆಶ್ರಯ ಕೊಟ್ಟಿದ್ದಾರೆ ಆಲ್ರೆಡಿ. ಹೀಗೆ ಅಲ್ವಾ, ನಾವು ಒಂದೊಂದು ಕೈ ಜೋಡಿಸಿದ್ರೆ ಇನ್ನೂ ಎಷ್ಟು ಜನಕ್ಕೆ ಆಶ್ರಯ ಕೊಡ್ತಾರೆ ಅಲ್ವಾ. ಹಾಗಾಗಿ ನಮ್ಮ ಕೈಲಿ ಆದಷ್ಟು ಸಹಾಯನ ಮಾಡೋಣ. ಇವ್ರ ಪ್ರಾಜೆಕ್ಟ್ಗಳು ಬೇಗ ಮುಂದೆ ಹೋಗಲಿ, ಇನ್ನೂ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇರಲಿ, ಹೆಚ್ಚು ಸಮಾಜ ಸೇವೆ ಮಾಡೋಣ ಇವ್ರ ಜೊತೆ ಸೇರಿ ನಾವೆಲ್ಲರೂ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಈ ಮೂಲಕ ಥ್ಯಾಂಕ್ ಯು. ಈಗ ಫಾತಿಮಾ ಮೇರಿ ಅನ್ನೋರ್ಗೆ ನಾವು ವೀಲ್ ಚೇರ್ ವಿತರಣೆ ಮಾಡಿದ್ದೀವಿ. ನೇತ್ರಮ್ಮ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂದರೆ ಅದು ನನಗೆ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಮಹಿಳೆಯಾಗಿ ಈ ವಯಸ್ಸಲ್ಲಿ ಅವರು ಸಾಕಷ್ಟು ಸಮಾಜಮುಖಿ ಸೇವೆಗಳನ್ನ ಮಾಡ್ತಿದ್ದಾರೆ, ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಅವರನ್ನು ಭೇಟಿ ಮಾಡಿದಾಗೆಲ್ಲ ಕೂಡ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ, ನಾವು ಹೆಣ್ಮಕ್ಳು ಮುಂದೆ ಬಂದು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂದಾಗ ನಮಗೆ ಪ್ರೋತ್ಸಾಹ ಸಿಗೋದು ತುಂಬ ಕಡಿಮೆ ಅಂತ ಹೇಳಿ ಅವರು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ನಾನು ಅಬ್ಸರ್ವ್ ಮಾಡಿದಾಗೆ ಇದು ನಿಜನೂ ಕೂಡ. ಇದು ಯಾಕೆ ಹೀಗಾಗಬೇಕು ಫ್ರೆಂಡ್ಸ್? ಸಮಾಜ ಸೇವೆ ಮಾಡಲಿಕ್ಕೆ ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ಲರೂ ಒಂದೇ ಅಲ್ವಾ. ನಾವು ಅವ್ರು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹನ ಕೊಟ್ಟರೆ ಅವರು ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ನ ಮಾಡ್ತಾರೆ. ಎಷ್ಟೋ ಜನ ಕಷ್ಟದಲ್ಲಿದ್ದವ್ರಿಗೆ ಸಹಾಯನ ಮಾಡ್ತಾರೆ. ಈ ಆಶ್ರಮದ ಬಗ್ಗೆ ನಾನು ಹೇಳಬೇಕು ಅಂದರೆ ಇವರು ವೃದ್ಧರಿಗೋಸ್ಕರ ಅಂದರೆ ಯಾರೂ ಇಲ್ಲದೇ ಇರೋವಂಥ ಅನಾಥ ವೃದ್ಧರಿಗೆ ಇವರು ಆಶ್ರಯನ ನೀಡ್ತಾ ಇದ್ದಾರೆ. ಈ ಆಶ್ರಮಕ್ಕೋಸ್ಕರ ಅವರು ಸತತವಾಗಿ ತುಂಬ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಈಗ ರೆಂಟೆಡ್ ತೊಗೊಂಡು ಇವರು ಆಶ್ರಮನ ನಡೆಸ್ತಿದ್ದಾರೆ. ಆದರೆ ಈಗ ಓನಾಗಿ ನಡೆಸಬೇಕು ಅಂತ ಹೇಳಿಬಿಟ್ಟು ಗೌರಿಬಿದನೂರಲ್ಲಿ ಒಂದು ಆಶ್ರಮನ ಕಟ್ತಾ ಇದ್ದಾರೆ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ. ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆಶ್ರಮನ ಕಟ್ಟಬೇಕು ಅಂದರೆ ಅದಷ್ಟು ಈಸಿ ಅಲ್ಲ ಅಲ್ವಾ. ಹಾಗಾಗಿ ಅವ್ರಿಗೂ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಎಲ್ಲ ಬೇಕಾಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರೆ, ದಾನಿಗಳು ಅಂತ ಏನು ನಾವು ಕರಿಬೋದಲ್ವ, ಯಾರಾದರೂ ಸ್ವಲ್ಪ ಅವ್ರಿಗೆ ದಾನನ ಮಾಡಿದ್ರೆ ಹಣಕಾಸಿನಲ್ಲಾಗಲಿ ಅಥವಾ ಮೆಟೀರಿಯಲ್ ಕೊಡೋದಾಗಲಿ, ಈ ಥರ ಒಂದು ಸಹಾಯನ ಮಾಡಿದರೆ ಬೇಗ ಅವರು ಆಶ್ರಮನ ಫಿನಿಷ್ ಮಾಡಿ ಇನ್ನೂ 10 ಜನಕ್ಕೆ ಆಶ್ರಯನ, ನಿರ್ಗತಿಕರಿಗೆ ಆಶ್ರಯನ ಕೊಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂಟ್ರೆಸ್ಟ್ ಇರೋರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಸ್ಕ್ಯಾನರ್ ಕೂಡ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ.
ಇಂಟ್ರೆಸ್ಟ್ ಇರೋರು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಇವರು ಕೂಡ ಸಿದ್ಧಾರ್ಥ ನಗರದಲ್ಲಿ ಬಾಬಣ್ಣ ಅಂತ ಹೇಳ್ಬಿಟ್ಟು ಇವರು ಒಂದು ಬಿ ಎಸ್ ಪಿ ನಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಸೊ ನಾವಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಕಾರಣ ಇವರೇನೆ. ನೀವು ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಏನ್ ಕಾರ್ಯಕ್ರಮ ನಡೀತು 90% ಇವ್ರದೇ ಎಫರ್ಟ್ ಇರೋದು. ಇವ್ರು ಧೈರ್ಯ ಕೊಟ್ಟಿಲ್ಲ ಅಂದ್ರೆ ನಾವಿಲ್ಲಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಸೊ ನಮ್ ಬಗ್ಗೆ ಈಗ ಇವ್ರಿಗೆ ಏನ್ ಅನಿಸಿಕೆ ಇದೆ ಅನ್ನೋದನ್ನ ಕೇಳೋಣ. ಎಲ್ಲರಿಗೂ ಜೈ ಭೀಮ್. ಇವತ್ತೇನು ಸಿದ್ಧಾರ್ಥ ನಗರದಲ್ಲಿ ನೇತ್ರಾವತಿ ಅಕ್ಕ ಅವರ ಹುಟ್ಟುಹಬ್ಬದ ಅಂಗವಿಕಲರು ಮತ್ತು ಹ್ಯಾಂಡಿಕ್ರಾಫ್ಟು ಇವ್ರಿಗೆಲ್ಲರಿಗೂ ಭುವನೇಶ್ವರಿ ಮಾತೆ ಟ್ರಸ್ಟ್, ಈ ಟ್ರಸ್ಟಿಂದ ಅನ್ನಪೂರ್ಣೇಶ್ವರಿ ಟ್ರಸ್ಟು, ಈ ಟ್ರಸ್ಟಿಂದ ಎಲ್ಲರಿಗೂ ಅವ್ರ ವೀಲ್ ಚೇರು ಮತ್ತು ಬೆಲ್ಟು, ಬೋನ್ ಬೆಲ್ಟು ಮತ್ತು ಸ್ಟಿಕ್ಕು, ವಾಕಿಂಗ್ ಸ್ಟಿಕ್ಕು, ಆಮೇಲೆ ಇವೆಲ್ಲ ವಿತರಣೆ ಮಾಡಿದ್ದಾರೆ. ಇದು ವಿತರಣೆ ಮಾಡಿರೋದು ಸಿದ್ಧಾರ್ಥ ನಗರ, ಜಾಲೇಲಿ ವೆಸ್ಟ್, ಬೆಂಗಳೂರು 15. ನಾನು ಇಲ್ಲೇ ವಾಸವಾಗಿದ್ದೀನಿ. ನಮ್ಮ ಹೆಸರು ಬಾಬು ಅಂತ. ನಾವು ಬಿ ಎಸ್ ಪಿಯಲ್ಲಿ ಇದ್ದೀವಿ. ವಾರ್ಡ್ ನಂಬರ್ 16ರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀವಿ. ಇಲ್ಲಿ ನಮ್ಮ ಬಿ ಎಸ್ ಪಿ ಮುಖಂಡರಾದ ನಾನು ಮತ್ತು ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪರಿಶಿಷ್ಟ ಜಾತಿ ಕ್ರಿಯಾ ಸಮಿತಿ ಸಂಘಟನೆ ಇದೆ. ಎಲ್ಲರೂ ಒಂದು ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಇದೇ ಥರ ಈ ಕಾರ್ಯಕ್ರಮ ಮತ್ತು ಎಲ್ಲೆಲ್ಲೂ ಎಲ್ಲ ಜಾಗದಲ್ಲಿ ನಡೆಸ್ಬೇಕಂತ ಅವ್ರಿಗೆ ಒಂದು ಆಸೆ ಇದೆ. ಆ ಕಾರ್ಯಕ್ರಮ ನಡೆಸ್ಬೇಕಂದ್ರೆ ಎಲ್ಲರೂ ಯಾರು ಎಷ್ಟು ಜನ ಹ್ಯಾಂಡಿಕ್ರಾಫ್ಟ್ ಇದ್ದಾರೋ ಅವ್ರವ್ರ ಊರಲ್ಲಿ ಅವ್ರವ್ರಿಗೆ ಬೇಕಂತ ಇವರು ನಮ್ಮ ಊರಲ್ಲಿ ಮಾಡಿಸ್ಬೇಕು ಅನ್ನೋರಿಗೆ ಅಕ್ಕವ್ರನ್ನ ಸಂಪರ್ಕಿಸಿದ್ರೆ ಅವರೇ ಬಂದು ಮಾಡಿಕೊಡ್ತಾರೆ. ಮತ್ತು ಆ ಊರಲ್ಲಿ ಯಾರು ಎಷ್ಟು ಜನ ಹ್ಯಾಂಡಿಕ್ರಾಫ್ಟ್ಗಳು ಇದ್ದಾರೋ ಅವ್ರಿಗೆ ಏನೇನು ಬೇಕು ಅವೆಲ್ಲ ವಸ್ತುಗಳೆಲ್ಲ ಅವರೇ ಕೊಡ್ತಿದ್ದಾರೆ. ಮತ್ತು ಇವರು ಟ್ರಸ್ಟನ್ನು ನಡೆಸ್ತಾ ಇದ್ದಾರೆ. ಗೌರಿಬನ್ನೂರಲ್ಲಿ ಒಂದು ಟ್ರಸ್ಟು ಕಟ್ತಾ ಇದ್ದಾರೆ. ಆ ಟ್ರಸ್ಟಿನ ಇನ್ನು ಕೆಲಸ ಅರ್ಧ ಭಾಗದಲ್ಲಿ ನಿಂತಿದೆ. ಇನ್ನು ಅದನ್ನು ಮುಂದುವರ್ಸೋಕ್ಕೆ ಹಣ ಮತ್ತು ದುಡ್ಡು ಸ್ವಲ್ಪ ಸಾಲದೆ ಎಲ್ಲರೂ ಯಾರ ಹತ್ರನೂ ಕೇಳದೆ ಅವ್ರ ಕೈಯಿಂದನೇ ಸ್ವಂತ ಬಲ ಅವ್ರ ಕೈಯಿಂದನೇ ಆ ಟ್ರಸ್ಟ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅರ್ಧ ಭಾಗದಲ್ಲಿ ಕಟ್ಟಿ ನಿಲ್ಲಿಸಿರುವ ಟ್ರಸ್ಟ್ನ ಅದನ್ನ ಮುಕ್ತಾಯಗೊಳಿಸ್ಬೇಕು ಅಂತ ಅವ್ರದ್ದು ಒಂದು ತುಂಬ ಆಸೆ ಇದೆ. ಅವ್ರದ್ದು ಏನು ಒಂದು ಆಸೆ ಅಂದರೆ ಈ ಸಮುದಾಯದಲ್ಲಿ ಎಂಥ ಬಡ ಜನ ಇದ್ದಾರೋ ಆ ಬಡತನದಲ್ಲಿ ಅವರೇ ಬೆಳೆದು ಬಂದಿರೋರು, ಹಾಗಾಗಿ ಅವ್ರ ಕಣ್ಮುಂದೆ ಈ ಬಡತನ ಕಾಣಬಾರ್ದು ಅಂತ ಅವ್ರಿಗೊಂದು ಆಸೆ ಇದೆ. ಆ ಆಸೆನ ನೆರವೇರಿಸ್ತಾ ಇದ್ದಾರೆ. ಹುಟ್ಟುಹಬ್ಬ ದಿವಸ ಅದರಿಂದ ಇವತ್ತು 1ನೇ ತಾರೀಕಿಗೆ ಕಾರ್ಮಿಕರ ದಿನಾಚರಣೆ ಅಂತ ಇವತ್ತು ಮಾಡಿಸಿದ್ದಾರೆ. ಒಳ್ಳೆ ದಿನನ ಅವರು ತಗೊಂಡು ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ ಪ್ರೋತ್ಸಾಹ ಹೀಗೆ ಇರ್ಲಿ. ನಿಮ್ ಪ್ರೋತ್ಸಾಹ ಇದ್ರೆ ನೇತ್ರಮ್ಮ ಇಂಥ 10 ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಥ್ಯಾಂಕ್ ಯು. ನೇತ್ರಮ್ಮ ಅವ್ರ ಬರ್ಡೇ ಸೆಲೆಬ್ರೇಷನ್ನು ಇದೊಂದು ಹೊಸ ಕಂಪ್ನಿ ಉದ್ಘಾಟನೆ ಇತ್ತು. ಅಲ್ಲೂ ಕೂಡ ಇವ್ರನ್ನ ಕರೆದು ಸನ್ಮಾನಿಸಿ ಬರ್ಡೇ ಸೆಲೆಬ್ರೇಷನ್ ನಡೀತು. ನಾವೆಲ್ಲರೂ ಕೂಡ ಅಲ್ಲಿಗೆ ವಿಸಿಟ್ ಮಾಡಿದ್ವು. ಇದೊಂಥರ ಖುಷಿ ಕೊಡೋ ಅಂಥ ವಿಷಯ. ಫ್ರೆಂಡ್ಸ್, ಹಾಗೆ ಇನ್ನೊಂದು ವಿಷಯ ನಾನು ಹೇಳಬೇಕು. ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಈ ಥರ ವಿಕಲಚೇತನರಿಗೆ ಏನಾದರೂ ಉಪಕರಣಗಳನ್ನ ಕೊಡಿಸ್ಬೇಕಂತಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮ್ಮ ಏರಿಯಾದಲ್ಲಿ ಬಂದು ಒಂದು ಕಾರ್ಯಕ್ರಮನ ಮಾಡಿ ಅಂಗವಿಕಲರಿಗೆ ಉಪಕರಣಗಳನ್ನ ನೀಡ್ತಾರೆ. ಈ ರೀತಿಯಾದಂಥ ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲರ ಕೈಯಿಂದನೂ ಸಾಧ್ಯ ಇಲ್ಲ. ಬೆರಳೆಣಿಕೆಯಷ್ಟು ಜನ ಮಾತ್ರ ಮುಂದೆ ಬರ್ತಾರೆ. ಈ ರೀತಿ ಮುಂದೆ ಬಂದಂಥವ್ರಿಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಅವ್ರು ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಆಶ್ರಮ ಕೆಲಸ ಮುಗಿಲಿ ಮತ್ತು ಉದ್ಘಾಟನೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ನೇತ್ರಮ್ಮನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನೇ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.